ಅಹಿಂದ ಕರ್ನಾಟಕದಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಏಪ್ರಿಲ್ 26ರಂದು ಹುಬ್ಬಳ್ಳಿಯ ರಾಯಲ್ ರಿಚರ್ಡ್ ಹೋಟೆಲ್ನಲ್ಲಿ ನಡೆಯಲಿದ್ದು, ಉತ್ತರ ಕನ್ನಡ ಜಿಲ್ಲೆಯಿಂದ ಅಹಿಂದ ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ ಕಾಗಲ್ ಅವರು ಮನವಿ ಮಾಡಿದರು. ಕುಮಟಾದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಹಿಂದ ಸಂಘಟನೆಯ ಪ್ರಮುಖರಾದ ಡಾಕ್ಟರ್ ನಾಗೇಶ್ ನಾಯ್ಕ ಕಾಗಲ್ ಅವರು, ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದಲ್ಲಿ ಶೋಷಿತ ಸಮಾಜಗಳ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳು, ಕಾರ್ಯಕ್ರಮಗಳು ರಾಜ್ಯ ರಾಷ್ಟ್ರವ್ಯಾಪಿ ಜಾರಿಯಾದರೂ ಬಹುತೇಕರು ಬಡತನ ರೇಖೆಗಿಂತ ಕೆಳಗಿದ್ದು, ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ಪ್ರಗತಿ, ಆರ್ಥಿಕ ಸಬಲತೆ ಮತ್ತು ರಾಜಕೀಯ ಪ್ರಾತಿನಿಧ್ಯತೆಗಳಿಂದ ವಂಚಿತರಾಗಿದ್ದಾರೆ. 1970ರ ದಶಕಗಳಲ್ಲಿ ಡಿ ದೇವರಾಜು ಅರಸು ಅವರು ಜಾರಿಗೊಳಿಸಿದ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕಾಗಿ ರೂಪುಗೊಂಡ ನೀತಿಗಳು ಕರ್ನಾಟಕದಲ್ಲಿ ಅಹಿಂದ ಸಂಘಟನೆ ರೂಪುಗೊಳ್ಳಲು ಕಾರಣವಾಯಿತು. ಅಲ್ಲಿಂದ ಶೋಷಿತ ಸಮುದಾಯಗಳ ಐಕ್ಯತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಉದ್ಭವಿಸಿದ ಮಹತ್ವದ ಪರಿವರ್ತನಾ ಚಳುವಳಿಯಾಗಿ ಮಾರ್ಪಡುವಂತಾಯಿತು. ವಾಸ್ತವವಾಗಿ ಅಹಿಂದ ಸಂಘಟನೆ ಯಾವುದೇ ಜಾತಿ, ಜನಾಂಗ, ಸಮುದಾಯ, ಧರ್ಮ ವಿರೋಧಿ ಪರಿಕಲ್ಪನೆಗೆ ಹೊರತಾಗಿದ್ದು, ಶೋಷಿತ ಸಮುದಾಯಗಳ ಸಾಮಾಜಿಕ ನ್ಯಾಯ, ಶೈಕ್ಷಣಿಕ, ಆರ್ಥಿಕ ಉನ್ನತ ಅವಕಾಶ ಹಾಗೂ ರಾಜಕೀಯ ಪ್ರಾತಿನಿಧ್ಯತ್ವಕ್ಕೆ ನಡೆಯುವ ಸಮಗ್ರ ಚಳುವಳಿಯಾಗಿದೆ. 2000ರ ದಶಕದಲ್ಲಿ ಅಹಿಂದ ಪರಿಕಲ್ಪನೆ ಪುನರುಜ್ಜೀವನಗೊಂಡ ಸ್ವರೂಪ ಪಡೆದು ಕಳೆದ 25 ವರ್ಷಗಳ ಪಯಣದಲ್ಲಿ ಹೋರಾಟ, ಸಾಧನೆಗಳ ಅವಲೋಕನ ಮತ್ತು ಹೊಸ ಸವಾಲುಗಳನ್ನು ಎದುರಿಸುವಲ್ಲಿ ಸಂಕಲ್ಪ ಕೈಗೊಳ್ಳುವ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ರಾಯಲ್ ರಿಟೇಜ್ ಹೋಟೆಲ್ನಲ್ಲಿ ಏಪ್ರಿಲ್ 26ರ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಪ್ರತಿ ತಾಲೂಕಿನಿಂದ 10 ಮಂದಿಯಂತೆ ಉತ್ತರ ಕನ್ನಡ ಜಿಲ್ಲೆಯಿಂದ ಸುಮಾರು 150ಕ್ಕೂ ಅಧಿಕ ಅಹಿಂದ ಸಮುದಾಯಗಳ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ. ಹುಬ್ಬಳ್ಳಿಯ ಕಾರ್ಯಕ್ರಮದ ಬಳಿಕ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಒಂದು ದಿನ ಕಾರ್ಯಾಗಾರವನ್ನು ಜಿಲ್ಲೆಯ ಮಧ್ಯವರ್ತಿ ಸ್ಥಾನವಾದ ಕುಮಟಾದಲ್ಲಿ ಸಂಘಟಿಸಲು ಸಿದ್ಧತೆ ನಡೆದಿದೆ. ಹಾಗಾಗಿ ಹುಬ್ಬಳ್ಳಿಯಲ್ಲಿ ನಡೆಯಲಿರುವ ಅಹಿಂದ ವಿಚಾರ ಸಂಕಿರಣದಲ್ಲಿ ಜಿಲ್ಲೆಯ ಅಹಿಂದ ಸಮುದಾಯಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಕರೆ ನೀಡಿದರು. ಸಮಾಜದೊಳಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವಕಾಶಗಳು ಲಭ್ಯ ಆಗುವುದಿಲ್ಲ ಅಂತ ಒಂದು ದೊಡ್ಡ ಸಮುದಾಯಗಳು ಪುನಃ ಸೇರಿ ಮಾಡುವ ಪ್ರಯತ್ನಗಳು ಒಂದು ಸಂಘಟಿತ ರೂಪಕ್ಕೆ ಬಂದು ಇದು ನಿರಂತರವಾಗಿ ನಡೀತಾ ಇರ್ತವೆ. ಹಾಗಾಗಿ ಇತ್ತೀಚಿನ ದಿವಸದೊಳಗೆ ಆಗ ಮಾಡಿರೋದರ ಹಿಂದಿನ ಫಲಿತಾಂಶ ಆಧಾರದ ಮೇಲೆ ಮುಂದೆ ಮತ್ತೆ ಏನೋ ಬೀಳುಗಳು ಆಗ್ತವೆ ಯಾವುದೋ ಒಂದು ದಿಕ್ಕಿನೊಳಗೆ. ಇದ್ರೊಳಗೆ ಅಹಿಂದ ಚಿಂತನೆ ಹೋರಾಟದೊಳಗೆ ಆಗ ಸಿಕ್ಕಿದ್ದು ಮತ್ತೆ ಪುನಃ ಬೀಳಿನ ದಿಕ್ಕಿನೊಳಗೆ ಎಲ್ಲೋ ಒಂದು ಕಡೆ ನಾವು ವಂಚಿತರಾಗಿರುವಂಥ ಒಂದು ಕಲ್ಪನೆ ಒಳಗೆ ಮುಖಂಡರುಗಳು ಪುನಃ ಈಗ ಮತ್ತೆ ಆ 25 ವರ್ಷದ ನಡೆದು ಬಂದ ದಾರಿಯನ್ನು ನೆನಪಿನೊಳಗೆ ತೆಗೆದುಕೊಂಡು ಮುಂದೆ ಯಾವ ರೀತಿ ನಾವು ಹೋರಾಟಗಳನ್ನು ರೂಪಿಸ್ಕೊಳ್ಬೇಕು, ಇದು ಅನಿವಾರ್ಯ ಇರ್ತವೆ. ಇವತ್ತು ಸಂಪೂರ್ಣವಾಗಿ ಒಂದು ಬದುಕಿನ ಸುಧಾರಣೆ ಅಥವಾ ಸಮಾಜದ ನಿರ್ಮಾಣ ಬಹುಶಃ ಅಷ್ಟು ಸುಲಭ ಅಲ್ಲ, ಒಂದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಹಾಗಾಗಿ ಹೋರಾಟಗಳು, ಪ್ರಯತ್ನಗಳು ಇದ್ದೇ ಇರ್ತವೆ. ಹಾಗಾಗಿ ಈಗ ಮತ್ತೆ ಹಿಂದಿನ ಅನುಭವ ಹೊಂದಿರತಕ್ಕಂಥ ಪ್ರಮುಖವಾಗಿ ರಾಜಕೀಯ, ಸಾರ್ವಜನಿಕ ಕ್ಷೇತ್ರದ ಮುಖಂಡರುಗಳು ಮತ್ತೆ ಪುನಃ ರಾಜ್ಯದಾದ್ಯಂತ ಈ ಒಂದು ಇದು ಪ್ರಾರಂಭ ಆಗಿದೆ. ಇದನ್ನು ಹುಬ್ಬಳ್ಳಿಯಲ್ಲಿ ನಾನು ಆಗಲೇ ಹೇಳಿದಂತೆ ಒಂದು ಉದಾಹರಣೆ ಹೇಳಿದೆ. ನಾನು ಸನ್ಮಾನ್ಯ ಜಾರಕಿಹೊಳಿ ಅವರು, ಸಂತೋಷ್ ಲಾಡ್ ಅವರು ಇರ್ಬೋದು, ಇವರೆಲ್ಲ ಸನಿ ಮೊಹಮ್ಮದ್ ಅವರು ಎಲ್ಲ ಬರ್ತಾರೆ ಅಂತೇಳಿ ನನ್ನ ತಿಳುವಳಿಕೆ ಪ್ರಕಾರ ಇದೆ. ಸನಿ ಮೊಹಮ್ಮದ್ ಅವರೆಲ್ಲ ನಾಳೆ ಹುಬ್ಬಳ್ಳಿಯಲ್ಲಿ ನಡೆಯುವಂಥ ಒಂದು ವಿಚಾರ ಸಂಕಿರಣಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯಿಂದಲೂ ನಾವು ದೊಡ್ಡ ಪ್ರಮಾಣದೊಳಗೆ ಭಾಗವಹಿಸ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯೊಳಗೆ ಈಗಾಗಲೇ ಸುಮಾರು 2 ತಿಂಗಳ ಹಿಂದೆ ನಾವು ಒಂದು ಪ್ರಾರಂಭಿಕ ಒಂದು ಸಭೆಯನ್ನು ಕುಮಟಾದಲ್ಲಿಗೆ ಮಾಡಿದ್ವಿ. ಅವಾಗ ನಾವು ಮಾಧ್ಯಮಕ್ಕೆ ಮಾಹಿತಿಯನ್ನು ಕೊಟ್ಟಿರಲಿಲ್ಲ, ಬಟ್ ಅಲ್ಲಿಯ ಮುಖಂಡರುಗಳು ಬಂದು ಭಾಗವಹಿಸಿದರು. ಬೆಂಗಳೂರಿಂದ ಬಂದು ಅದು ಜಿಲ್ಲೆಯ ಎಲ್ಲ ನಮ್ಮ ನಾಯಕರುಗಳು ಕುಮಟಾದೊಳಗೆ ಸಭೆ ಮಾಡಿದ ಮೇಲೆ ನಮ್ಮ ಜಿಲ್ಲೆಯೊಳಗೆ ಸ್ವಲ್ಪ ಮಟ್ಟಿಗೆ ಇದರ ಚಿಂತನೆ ಹರಿದಿದೆ. ಮತ್ತು ಈಗ ಎರಡನೇದಾಗಿ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ರಾಯಲ್ ರಿಟೀಜ್ ಹೋಟೆಲು, ಏರ್ಪೋರ್ಟ್ ರೋಡ್, ಹುಬ್ಬಳ್ಳಿಯಲ್ಲಿ ರಾಜ್ಯ ಮಟ್ಟದ ಅಹಿಂದ ಕರ್ನಾಟಕ ವತಿಯಿಂದ ಒಂದು ವಿಚಾರಗೋಷ್ಠಿ ನಡೆಯೋದಿದೆ. ಸೊ ಅದಕ್ಕೆ ರಾಜ್ಯದಾದ್ಯಂತ ಈ ಒಂದು ಅಹಿಂದ ಚಿಂತನೆಯಲ್ಲಿರ್ತಕ್ಕಂಥವ್ರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮತ್ತು ಕಾರ್ಮಿಕ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಲಾಡ್ರವರು ಮತ್ತು ಇನ್ನಿತರ ಅನೇಕ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ.
ಸೊ ಅಹಿಂದ ಕಲ್ಪನೆ ಇದುವೇನು ಹೊಸ್ತು ಅಲ್ಲ, ನಮಗೆಲ್ಲ ಗೊತ್ತಿದ್ದಂತೆ ಸ್ವಾತಂತ್ರ್ಯ ಮೊದಲೂ ನಂತರನೂ ಇದ್ದದ್ದೇ. ಕರ್ನಾಟಕ ರಾಜ್ಯದ ಲೆಕ್ಕದೊಳಗೆ ನಾವು ಮಾತನಾಡ್ಬೇಕಂತಂದ್ರೆ ಬಹುಶಃ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹುಶಃ ಈ ಒಂದು ಶೋಷಿತ ಅಥವಾ ದುರ್ಬಲ ವರ್ಗಕ್ಕೆ ನ್ಯಾಯ ಪಡ್ಕೊಳ್ಳೋ ನಿಟ್ಟಿನೊಳಗೆ ಅದು ಶಿಕ್ಷಣ ಪಡೆಯೋದಿರ್ಬೋದು, ಆರ್ಥಿಕವಾಗಿ ಸಬಲೀಕರಣದ ಒಂದು ಮಾನ್ಯತೆ ಕೇಳೋದಿರ್ಬೋದು, ಈ ರೀತಿಯಾದಂಥ ಹೋರಾಟಗಳು ಮೊದಲಿಂದಲೂ ನಡೆದು ಬಂದಿದ್ದೇವೆ. ನಾವು ಬಹುಶಃ ಈಗ ಒಂದು ನಮ್ಮದೇ ಮೈಸೂರು ರಾಜ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರು 1912ರಲ್ಲಿ ತಗೊಂಡ್ರೆ ಆಗ್ಲೇ ಒಂದು ವಿಶೇಷವಾಗಿ ಈ ಹಿಂದುಳಿದ ದುರ್ಬಲ ಅಶಕ್ತ ಇವರಿಗೆ ಶಿಕ್ಷಣ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ಒಂದು ಸಮಿತಿಯನ್ನು ರಚನೆ ಮಾಡಿದ್ರು ಸ್ಟಡಿ ಮಾಡೋದಕ್ಕೆ. ಆದರೆ ಅಲ್ಲಿಂದಾನೆ ನಾವು ನಮ್ಮ ಗಮನ ತಗೊಂಡ್ರೆ ಬಂದಿದೆ. ಅದರ ನಂತರ ಸಾಕಷ್ಟು ಸಾಮಾಜಿಕ ಹೋರಾಟಗಾರರು ಸಾರ್ವಜನಿಕ ಕಲ್ಪನೆ ಒಳಗೆ ಸಾರ್ವಜನಿಕ ವಿಚಾರದ ಬಗ್ಗೆ ಗಮನ ಕೊಡ್ತಕ್ಕಂಥ ಅನೇಕ ಗಣ್ಯ ಮಹನೀಯರು. ಸುದ್ದಿಗೋಷ್ಠಿಯಲ್ಲಿ ಅಹಿಂದ ಸಂಘಟನೆಯ ಪ್ರಮುಖರಾದ ಸುಧಾಕರ ತಾರಿ, ರಾಮು ಮಗೇರ್ ಭಟ್ಕಳ, RH ನಾಯ್ಕ್ ಕಾಗಲ್, MD ನಾಯ್ಕ್ ಭಟ್ಕಳ, ಶಿವಾನಂದ ನಾಯ್ಕ್ ಸಿರ್ಸಿ, ಅಬ್ದುಲ್ ಕರೀಂ ಶೇಖ್, ದಾಮೋದರ ಜಿ ನಾಯ್ಕ್, ಯೋಗಾನಂದ ಗಾಂಧಿ, ಬೆನೆತ್ ಸಿದ್ದಿ, ಐತೋಬಿ ಗೊಂಡ ಭಟ್ಕಳ, ತಿಮ್ಮ ಮುಕ್ರಿ, ಸವಿತಾ ಮುಕ್ರಿ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.